ವಿದ್ಯಾರ್ಥಿಗಳೇ, ನಾನು ವಿಠಲ್ ರಾವ್ ಪಿ, ಲೆಕ್ಚರರ್ ಇನ್ ಫಿಸಿಕ್ಸ್, ಗವರ್ಮೆಂಟ್ ಪಿ ಯು ಕಾಲೇಜ್, 18th ಕ್ಲಾಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಓಕೆ ಮಕ್ಕಳ, ಈಗ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಕಲ್ತಿದ್ದೀವಿ. ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಕಡೆ ಹೊರಟಿದ್ದೀವಿ. ನಾವು ಇನ್ನೊಂದು ಎಕ್ಸ್ಪೆರಿಮೆಂಟ್ನ ಕಲಿಯೋದ್ರ ಕಡೆ ಹೊರಟಿದ್ದೀವಿ. ನೇಮ್ ಆಫ್ ದಟ್ ಎಕ್ಸ್ಪೆರಿಮೆಂಟ್ ಇಸ್ ಫೋಕಲ್ ಲೆಂತ್ ಆಫ್ ಎ ಕಾನ್ಕೇವ್ ಮಿರರ್. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಕೊಡ್ತಾರೆ ಇದು ಅಂತ ಹೇಗೆ ಕೊಡ್ತಾರೆ ಅಂತ ನೋಡ್ಬೋದು. ಸೇಮ್ ಇದೇ ತರ ಕೊಡ್ತಾರೆ. Determine the focal length of concave mirror by finding the value of V for different values of U ಅಂತ ಕೊಡ್ತಾರೆ. ಸೊ ಇದು ನಾವು ಆಲ್ರೆಡಿ ಇದನ್ನು ಟೈಪ್ ಮಾಡಿ ಕೊಟ್ಟಿರ್ತೀವಿ, ನಾವು ಬರೆದು ಕೊಟ್ಟಿರ್ತೀವಿ. ಈ ಅಪರೇಟ್ಸ್ ಬರೆಯೋಂಗಿಲ್ಲ ಅಂತ ಎಲ್ಲ ಎಕ್ಸ್ಪೆರಿಮೆಂಟ್ಗೂ ಇದ್ದಂತೆ ನೀವು ಪ್ರಿನ್ಸಿಪಲ್ ಇಂದ ಸ್ಟಾರ್ಟ್ ಮಾಡಬೇಕು. ನಿಮ್ಗೆ ಮತ್ತೆ ರಿಪೀಟೆಡ್ ಪದೇ ಎಲ್ಲ ವಿಡಿಯೋಸ್ಗಳಲ್ಲೂ ನಾನು ಹೇಳ್ತಾ ಇದ್ದೀನಿ. ನೀವು ಬರೆದೋ ಸಾಧ್ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋದು ಅಂತ ಅಂದ್ಬಿಟ್ಟು ಫಸ್ಟ್ ನೀವು ಬರೀಬೇಕಾಗಿರೋದು ಪ್ರಿನ್ಸಿಪಲ್ which carries 2 marks. ಎಲ್ಲ ಸರಿ ಹೇಳಿದ್ದೀನಿ. ಏನು ಪ್ರಿನ್ಸಿಪಲ್? ಫೋಕಲ್ ಲೆಂತ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಅಂಡ್ ಪ್ರಿನ್ಸಿಪಲ್ ಫೋಕಸ್ ಅಂತ ಮಕ್ಕಳು. ಅದೇನು ಪೋಲ್ ಪ್ರಿನ್ಸಿಪಲ್ ಫೋಕಸ್ ಅಂತಂದ್ರೆ ಏನು ಅಂತ ಹೇಳ್ತೀನಿ. ಆಮೇಲೆ ಸೆಕೆಂಡ್ ಒನ್ ಇದೆ ನೋಡಿ, ದಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ಫೋಕಲ್ ಲೆಂತ್ ಆಫ್ ದಿ ಕಾನ್ಕೇವ್ ಮಿರರ್ ಟು ಗೆಟ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಅಂತ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ವಿದ್ಯಾರ್ಥಿಗಳೇ, ಪ್ರಿನ್ಸಿಪಲ್ ಆಯಿತು. ಈ ಫಾರ್ಮುಲಾ ಬರೆಯಬೇಕು. ತುಂಬಾ ಸರಳವಾಗಿದೆ ಫಾರ್ಮುಲಾ ಇದು. ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ F is equal to UV divided by U plus V ಅಂತ. ಇಲ್ಲಿ U ಅಂತಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, V ಅಂತಂದ್ರೆ ಇಮೇಜ್ ಡಿಸ್ಟೆನ್ಸ್. ಆ ತರ ಬರೋದು ಸಾಕು. ತುಂಬಾ ಸರಳವಾಗಿದೆ. ಮ್ಯಾಥ್ ಇಟ್ಕೊಂಡು ಸರಳ. F is equal to UV divided by U plus V ಅಂತ. ನೆಕ್ಸ್ಟ್ ನಾವು ಪ್ರೊಸೀಜರ್ ಏನು ಬರೆಯೋದಿಲ್ಲ. ನೆಕ್ಸ್ಟ್ ಡ್ಯಾಶ್ ಇದನ್ನ ನೀವು ರೇ ಡಯಾಗ್ರಾಮ್ ಹಾಕಬೇಕು. ಇಲ್ಲಿ ನಿಮಗೆ ಎಚ್ಚರಿಸ್ತೀನಿ, ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಪಡ್ಕೊಳ್ತಾರೆ ಪ್ರತಿ ಎಕ್ಸಾಮ್ ಅಲ್ಲಿ. ನಾವು ನೋಡಿರೋ ತರ ಇದೇನು ಆರೋಸ್ಗಳಿದಾವಲ್ಲ, ಈ ಆರೋಸ್ ಯಾವ್ದಾದ್ರು ಇಲ್ಲಿ ಇರೋದ್ರಲ್ಲಿ ಒಂದು ಆರೋ ಮಿಸ್ ಆಯ್ತು ಅಂತಂದ್ರೂ ನಿಮ್ಗೆ ಏನು ಮಾರ್ಕ್ಸ್ ಬರೋದಿಲ್ಲ. ಡಯಾಗ್ರಾಮ್ಗೆ ಏನು ಮಾರ್ಕ್ಸ್ ಕೊಡೋದಿಲ್ಲ ಮಕ್ಕಳ. ಇದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡಿರಿ. ಆರೋಸ್ಗಳು ಹೇಗೆ ಇದೆ ಅಂತ ನೋಡ್ಕೊಂಡಿರಿ. ಸೊ ಇದಾದ್ಮೇಲೆ ಅಬ್ಸರ್ವೇಷನ್ ಇದೆ, ಟ್ಯಾಬ್ಯುಲರ್ ಕಾಲಮ್ ಇದೆ. ಇದು ಅಷ್ಟೇ ತುಂಬಾ ಸರಳವಾಗಿದೆ. ಟ್ರಯಲ್ ನಂಬರ್ 3 ಟ್ರಯಲ್ಸ್ ಅಷ್ಟೇ ನಾವು ತಗೊಳ್ಳೋದು. ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಅಂಡ್ ಫಾರ್ಮುಲಾ F is equal to UV by U plus V. ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ ಥರ ವ್ಯಾಲ್ಯೂಸ್ಗಳನ್ನ ತಗೊಂಡು ಮಾಡಿದ್ದೀನಿ. ಎಷ್ಟು ಬರುತ್ತೆ ನಾನು ಮಾಡಿದಾಗಲೇ ಒಂದಷ್ಟು ಬರಬೇಕು ಅಂತ ಏನಿಲ್ಲ ಅಂತ ಸಾಕಷ್ಟು ಹೇಳಿದ್ವಿ. ಆಮೇಲೆ ನೀವು ಅವ್ರಿಗೆ ರೈಟ್ ಅಪ್ ಮೊದಲನೇ 20 ನಿಮಿಷದಲ್ಲಿ ನಿಮ್ಮ ಟೈಮ್ ಕಾಲಾವಕಾಶ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಇಷ್ಟು ಬರೆದು ತೋರಿಸ್ಬೇಕು ನೀವು. ಆದರೆ ಎಂಟಿ ಟ್ಯಾಬ್ಲೆಟ್ ಕಾಲ ನೋಡಿ, 25 ಸೆಂಟಿಮೀಟರ್, 28 ಸೆಂಟಿಮೀಟರ್, 30 ಸೆಂಟಿಮೀಟರ್ಗೆ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಇಮೇಜ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಆಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಿ ಫೋಕಲ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡಿ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಇಷ್ಟು ಬಂದಿದೆ. ಅಟ್ ದಿ ಎಂಡ್ ಏನು ಬರೀಬೇಕು ಅಂದರೆ ನಿಮ್ಮೆಲ್ಲ ಓದ್ತಿರೋ ಥರ ರಿಸಲ್ಟ್ ಬರೀಬೇಕು. ಏನಿದೆ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ F is equal to dash ಸೆಂಟಿಮೀಟರ್ ಅಂತ ಅಂದ್ಬಿಟ್ಟು. ಸೊ ಇಷ್ಟಾದ್ಮೇಲೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಹತ್ರ ಹೋಗ್ತೀರಿ ನೀವು, ಅಥವಾ ಇಂಟರ್ನಲ್ ಎಕ್ಸಾಮ್ ಇದೆ ನಿಮಗೆ ವೈವಾ ಕ್ವೆಶ್ಚನ್ಸ್ಗಳು ಕೇಳ್ತಾರೆ. ಇದರಲ್ಲೂ ಅಷ್ಟೇ ತುಂಬಾ ಕ್ವೆಶ್ಚನ್ಸ್ಗಳನ್ನ ಕೇಳ್ಬೋದು. ಒಂದೊಂದೇ ಏನು ಕೇಳ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದ್ರೆ. ಸೊ ಎಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದಕ್ಕೂ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇಟ್ಸೆಲ್ಫ್ ನೋಡಿ, ಫೋಕಲ್ ಲೆಂತ್ ಅಂತಿದೆ ನೋಡಿ. ಇಲ್ಲಿ ಸಾಕಷ್ಟು ಜನ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರ ಮಕ್ಕಳ. ಫೋಕಲ್ ಲೆಂತ್ ನಾ ಹಿಂದೆನೇ ಹೇಳ್ಕೊಟ್ಟಿದ್ದೀನಿ. ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ ಹೇಳ್ಕೊಟ್ಟಿದ್ದೀನಿ. ಹೇಳ್ಬಿಡ್ತೀನಿ ನೋಡಿ. ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ ನಾನು ಹೇಳ್ತೀನಿ ಈಗ. ದಿ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಅಂಡ್ ಪ್ರಿನ್ಸಿಪಲ್ ಫೋಕಸ್. ಅಲ್ಲಿ ಲೆನ್ಸ್ಗೆ ಆಪ್ಟಿಕ್ ಸೆಂಟರ್ ಇರುತ್ತೆ. ಇಲ್ಲಿ ನೋಡಿ, ನೀವು ಈ ಮಿರರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋಂಥದ್ದು. ಸೊ ಮಿರರ್ ಎಕ್ಸ್ಪೆರಿಮೆಂಟ್ ಅಂತ ತಗೊಂಡಿದ್ರೆ ಅಲ್ಲಿ ಆಪ್ಟಿಕ್ ಸೆಂಟರ್ ಇರಲ್ಲ, ಅಲ್ಲಿ ಪೋಲ್ ಇರುತ್ತೆ. ಪೋಲ್ ಅಂತಂದ್ರೆ ಏನು ಅಂತ ನಾನು ಹೇಳ್ತೀನಿ. ಮಿರರ್ ಹೀಗಿದೆ ಅಂತಂದ್ರೆ ಮಿಡ್ ಪಾಯಿಂಟ್ ಆಫ್ ದಿ ಮಿರರ್, ಇದೊಂದು ಕಾನ್ಕೇವ್ ಮಿರರ್, ಮಧ್ಯದ ಪಾಯಿಂಟ್ ಇರುತ್ತಲ್ಲ ಅದನ್ನೇ ಪೋಲ್ ಅಂತ. ವಿಷಯ ಹೇಳಿ, ಮಿಡ್ ಪಾಯಿಂಟ್ ಆಫ್ ದಿ ಮಿರರ್ ಇಸ್ ಕಾಲ್ಡ್ ಪೋಲ್ ಅಂತ. ಹಾಗಾದ್ರೆ ಫೋಕಲ್ ಲೆಂತ್ ಅಂದ್ರೆ ಡಿಫೈನ್ ಫೋಕಲ್ ಲೆಂತ್ ಅಂದ್ರೆ ಡಿಫೈನ್ ಫೋಕಲ್ ಲೆಂತ್ ಆಫ್ ಎ ಮಿರರ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಅಂಡ್ ಪ್ರಿನ್ಸಿಪಲ್ ಫೋಕಸ್. ದೇರ್ ಇಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ optic center and principal focus. In the case of mirror, it is the distance between pole and principal focus that you need to remember. So ಇದಿಷ್ಟು ಇಲ್ಲ ಆಯಿತು. ಇನ್ನು ಇಲ್ಲಿ ಸಾಮಾನ್ಯವಾಗಿ ಏನು ಕೇಳಲಿಕ್ಕೆ ಬರೀ ಆಲ್ರೆಡಿ ಹೇಳಿದ ಪ್ರಿನ್ಸಿಪಲ್ ಫೋಕಸ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು, ಪ್ರಿನ್ಸಿಪಲ್ ಫೋಕಸ್ ಇಸ್ ಎ ಫಿಕ್ಸ್ಡ್ ಪಾಯಿಂಟ್ ಸಿಚುಯೇಟೆಡ್ ಆನ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಸಚ್ ದಟ್ ಆಲ್ ದಿ ರೇಸ್ ಆಫ್ ಲೈಟ್ ಅಲ್ಲಿ ಆಫ್ಟರ್ ರಿಫ್ರಾಕ್ಷನ್ ಅಂತ ಹೇಳಿದ್ರೆ ಇನ್ ದಿ ಕೇಸ್ ಆಫ್ ಲೆನ್ಸ್, ಇಲ್ಲಿ ಆಫ್ಟರ್ ರಿಫ್ಲೆಕ್ಷನ್ ಮೀಟ್ಸ್ ಅಂತ ಬರೀಬೇಕಾಗುತ್ತೆ. ಸೊ ಇನ್ನೊಂದ್ಸರಿ ಫುಲ್ ಪ್ರೆಡ್ಜರ್ ಹೇಳ್ತೀನಿ ನೋಡಿ. ಪ್ರಿನ್ಸಿಪಲ್ ಫೋಕಸ್ ಇಸ್ ಎ ಫಿಕ್ಸ್ಡ್ ಪಾಯಿಂಟ್ ಸಿಚುಯೇಟೆಡ್ ಆನ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಸಚ್ ದಟ್ ಆಲ್ ದಿ ರೇಸ್ ಆಫ್ ಲೈಟ್ ಆಫ್ಟರ್ ರಿಫ್ಲೆಕ್ಷನ್ ಮೀಟ್ಸ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳಬೇಕು. ಅದು ಒಂದು ಕ್ವೆಶ್ಚನ್ ಬರೋಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಇನ್ನು ಪ್ರೊಸೀಜರ್ ಅಂತಂದು ಏನಿರೋದಿಲ್ಲ, ಡಯಾಗ್ರಾಮ್ ಕೇಳುವಂಥದ್ದು ಏನಿಲ್ಲ.
ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತಂದ್ರೆ ನಿಮ್ಗೆ ಗೊತ್ತು, ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಅಂಡ್ ಮಿರರ್ ಅಂತ ಹೇಳೋದು. ಡಿಸ್ಟೆನ್ಸ್ ಬಿಟ್ವೀನ್ ಮಿರರ್ ಅಂಡ್ ಆಬ್ಜೆಕ್ಟ್ ಅಂತ ಹೇಳ್ಬೇಕಾಗುತ್ತೆ. ಇಮೇಜ್ ಡಿಸ್ಟೆನ್ಸ್ ಅಂತಂದ್ರೆ ಏನು ಅಂತ ಕೇಳ್ಬೋದು. ಡಿಸ್ಟೆನ್ಸ್ ಬಿಟ್ವೀನ್ ದಿ ಮಿರರ್ ಅಂಡ್ ಇಮೇಜ್ ಅಂತ ಹೇಳ್ಬೇಕಾಗುತ್ತೆ. ದಟ್ ಯು ನೀಡ್ ಟು ರಿಮೆಂಬರ್. ಓಕೆ, ಸೊ ಇಷ್ಟು ಕ್ವೆಶ್ಚನ್ಸ್ಗಳನ್ನ ನಿಮಗೆ ಕೇಳುವಂಥ ಸಾಧ್ಯತೆಗಳಿದೆ. ಮತ್ತು ಆಲ್ ದಿ ವೆರಿ ಬೆಸ್ಟ್. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.